ಸಿಇಟಿ ವಿದ್ಯಾರ್ಥಿಗಳಿಗೆ ಕೆಎ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಮತ್ತೆ ಈ ವರ್ಷ ನಿಮ್ಮ ಸಿಇಟಿ ರಿಸಲ್ಟ್ ಲೇಟ್ ಆಗಿ ಬರುವಂತ ಚಾನ್ಸಸ್ ಇರುತ್ತೆ. ಮತ್ತೆ ನಿಮ್ಗೆ ಸಾಕಷ್ಟು ಜನಕ್ಕೆ ಡೌಟ್ ಇದೆ, ಸಿಇಟಿ ಕೌನ್ಸಿಲಿಂಗ್ ನನಗೆ ಅಟೆಂಡ್ ಮಾಡಕ್ಕೆ ಬಿಡ್ತಾರಾ ಫಸ್ಟ್ ರೌಂಡ್ ಅಲ್ಲಿ ಅಥವಾ ಸೆಕೆಂಡ್ ರೌಂಡ್ ಅಲ್ಲಿ ಅನ್ನೋದು ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ. ಇದ್ರ ಬಗ್ಗೆ ಏನು ಕನ್ಫ್ಯೂಷನ್ ಇದಿಲ್ಲ, ಅದ್ರ ಬಗ್ಗೆ ಕೂಡ ಕ್ಲಿಯರ್ ಮಾಡ್ತೀನಿ. ಮತ್ತೆ ಲೇಟೆಸ್ಟ್ ಆಗಿ ಏನು ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆ ಕೂಡ ನೋಡೋಣ. ಮತ್ತೆ ಸಿಇಟಿ ರಿಸಲ್ಟ್ ಏನಕ್ಕೆ ಡಿಲೇ ಆಗುತ್ತೆ ಈ ವರ್ಷ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊನವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದೇ ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನೀವೆಲ್ಲರೂ ಕೂಡ ಸಿಇಟಿ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರ್ತಾರೆ, ಆದ್ರೆ ಸ್ಟಡಿ ಮೆಟೀರಿಯಲ್ ಕರೆಕ್ಟ್ ಆಗಿರಲ್ಲ. ಅದಕ್ಕೋಸ್ಕರ ನಿಮಗೆ ಫ್ರೀ ಆಗಿ KCD ಕ್ವಶ್ಚನ್ ಪೇಪರ್ಸ್, ಬ್ಲೂ ಪ್ರಿಂಟ್ಸ್, ಮಾಡೆಲ್ ಪೇಪರ್ಸ್ ಎಲ್ಲ ಕೂಡ ನಿಮಗೆ ಫ್ರೀ ಆಗಿ ಸಿಗ್ತಿದೆ ಕಾಲೇಜ್ ಜೋಸ್ ಕಡೆಯಿಂದ. ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಅವ್ರದ್ದು ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ಚೆಕ್ ಮಾಡಿ. ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಅಲ್ಲಿ ನೀವು PDF ಗಳನ್ನ ಆಕ್ಸೆಸ್ ಮಾಡಬಹುದು. ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ನೀವೆಲ್ಲರೂ ಕೂಡ ಇವಾಗ ಸಿಇಟಿ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾ ಇರ. ಸಿಇಟಿ ಎಕ್ಸಾಮ್ ಇನ್ನೇನೋ ಹತ್ರ ಬರ್ತಿದೆ. ಮತ್ತೆ ನೀವೆಲ್ಲರೂ ಕೂಡ ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೊಂಡಿರ್ಬೋದು ಅಂತ ಅನ್ಕೋತೀನಿ. ಇವಾಗ ಸಿಇಟಿ ಎಕ್ಸಾಮ್ ಗೆ ನಿಮ್ಗೆ ಯಾರ್ಯಾರು ಪ್ರಿಪೇರ್ ಆಗ್ತಾ ಇದ್ರೆ ನಿಮ್ಗೆ ಎಲ್ಲರಿಗೂ ಕೂಡ ಒಂದು ಕನ್ಫ್ಯೂಷನ್ ಇದೆ ಸೆಕೆಂಡ್ PUC ರಿಸಲ್ಟ್ ಬಂದಾದ್ಮೇಲೆ. ಯಾಕಂದ್ರೆ ಕೆಲವರು ಹೇಳ್ತಾ ಇರೋದೇನಂದ್ರೆ ಸೆಕೆಂಡ್ PUC ಎಕ್ಸಾಮ್ ಸೆಕೆಂಡ್ ಎಕ್ಸಾಮ್ ಬರೆದ್ರೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕಾಗುತ್ತೆ, ಥರ್ಡ್ ರೌಂಡ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕಾಗುತ್ತೆ, ಫಸ್ಟ್ ರೌಂಡ್ ಅಟೆಂಡ್ ಮಾಡಕ್ ಆಗಲ್ಲ ಅಂತ. ಆಕ್ಚುಲಿ ಈ ಒಂದು ರೂಲ್ಸ್ ಯಾವಾಗಿತ್ತು ಅಂದ್ರೆ ಕಳೆದ ಒಂದು 2 ವರ್ಷದಿಂದ ಇತ್ತು. ಆದ್ರೆ ಈ ಒಂದು ರೂಲ್ಸ್ ನ ಇವಾಗ ತೆಗೆದಾಕಿದ್ರೆ, ಏನಕ್ಕೆ ಅಂದ್ರೆ ಅವಾಗ ರಿಸಲ್ಟ್ ಬರೋದು ಡಿಲೇ ಆಗ್ತಿತ್ತು ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ದು. ಅದಕ್ಕೋಸ್ಕರ ನಿಮ್ಮ ಮಾಪಪ್ ರೌಂಡ್ ಗೆ ಕನ್ಸಿಡರ್ ಮಾಡ್ತಿದ್ರು. ಆದ್ರೆ ಇವಾಗೆಲ್ಲ ಏನಾಗಿದೆ ಅಂದ್ರೆ ಪ್ರೋಸೆಸ್ ತುಂಬಾನೇ ಸ್ಪೀಡ್ ಅಪ್ ಆಗಿದೆ. ಸೆಕೆಂಡ್ PUC ಎಕ್ಸಾಮ್ ನ ಬೇಗ ಮಾಡ್ತಾ ಇದ್ರೆ ಸೆಕೆಂಡ್ ಎಕ್ಸಾಮು, ಹಾಗೆ ಆ ಒಂದು ರಿಸಲ್ಟ್ ಕೂಡ ಬೇಗ ಬರುತ್ತೆ. ಅದರಿಂದ ನೀವೆಲ್ಲರೂ ಕೂಡ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ನೇ ಅಟೆಂಡ್ ಮಾಡಬಹುದು. ನೀವು ಯಾವುದೇ ತರದ ಒಂದು ಮಾಪಪ್ ರೌಂಡ್ ವರೆಗೂ ಕೂಡ ವೇಟ್ ಮಾಡುವಂತ ಅಗತ್ಯ ಇಲ್ಲ. ಓಕೆನಾ? ಇದ್ರ ಬಗ್ಗೆ ಅವರು ಕೂಡ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ರೆ, ಇಲ್ಲಿ ನೀವು ಯಾರ್ಯಾರು ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ನ ಬರೀತೀರಾ, ಇಲ್ಲಿ ನೀವು ಯಾರ್ಯಾರು ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೀತಾ ಇದೀರಾ, ನಿಮಗೆ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಬೆಸ್ಟ್ ಆಫ್ 2 ನ ಕನ್ಸಿಡರ್ ಮಾಡಿ ಅದ್ರ ಬೇಸಿಸ್ ಮೇಲೆ ಸಿಇಟಿ ರ್ಯಾಂಕಿಂಗ್ ನ ಅನೌನ್ಸ್ಮೆಂಟ್ ನ ಮಾಡ್ತೀವಿ ಅಂತ ಹೇಳಿದ್ರೆ. ಓಕೆನಾ? ಅದರಿಂದ ನೀವು ಒಂದು ಏನು ಭಯ ಪಡೋ ಅಗತ್ಯ ಇಲ್ಲ. ಮತ್ತೆ ಇವಾಗ ಸೆಕೆಂಡ್ PUC ಸೆಕೆಂಡ್ ಎಕ್ಸಾಮ್ ರಿಸಲ್ಟ್ ಬರೋವರೆಗೂ ಕೂಡ ನಿಮ್ಗೆ ಯಾವುದೇ ತರದ ಸಿಇಟಿ ರಿಸಲ್ಟ್ ಅನೌನ್ಸ್ಮೆಂಟ್ ಆಗೋದಿಲ್ಲ. ಅಂದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಸಿಇಟಿ ರಿಸಲ್ಟ್ ಯಾವಾಗ ಬರ್ಬೋದು ಅಂದ್ರೆ ಮೇ ಎಂಡ್ ಅಲ್ಲಿ ಬರುವಂತ ಚಾನ್ಸಸ್ ಇರುತ್ತೆ. ಅಲ್ಲಿವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗುತ್ತೆ. ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಹಾಗೆ ಚಾರ್ಟ್ ಬೋರ್ಡ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಚೆಕ್ ಮಾಡಿ. ಹಾಗೆ ನೆಕ್ಸ್ಟ್ ಅಪ್ಡೇಟ್ಸ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.